ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ರೈಸ್ನಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಒಂದು ಬೌಲ್ನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ಒಂದು 5 ರಿಂದ 6 ಚಮಚ ಸ್ಪೂನು ಅದು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಸ್ವಲ್ಪನೇ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ. ಇದು ರೊಟ್ಟಿಗೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ಸ್ವಲ್ಪ ಬೇಗ ಆಗಬೇಕು. ಮತ್ತು ಇದು ನನಗೆ ರಾತ್ರಿ ಉಳಿದಂಥ ಅನ್ನ ಇದೆ ರೀ. ಅಂದರೆ ಉಳಿತು ಅಂತಂದರೆ ಒಂದೊಂದು ಸತಿ ಊಟ ಮಾಡೋದಿಲ್ಲಲ್ಲ, ಉಳಿತೈತಲ್ಲ, ಆ ಟೈಮ್ನಲ್ಲಿ ಒಂದು 5-6 ರೊಟ್ಟಿ ಮಾಡ್ಬೋದು ಒಂದಿಷ್ಟರದಾಗೆ. ಹಾಗಾಗಿ ನಾನು ಇದು ಮಾಡ್ತೀನಿ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಈ ಒಂದು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ್ರಿ. ಅಂದರೆ ನಮ್ಮ ರೊಟ್ಟಿ ಸ್ವಲ್ಪ ನೈಸು ಸಾಫ್ಟಾಗಿ ಬರ್ಬೇಕು ನೋಡ್ರಿ. ಹಾಗಾಗಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇವಾಗ ನಾನು ಅನ್ನವನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ. ಇದು ಕಾಯಿ ತುರಿ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಇದ್ರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ. ಉಪ್ಪನ್ನು ಸಹ ಸೇರಿಸಿದ್ದೀನಿ ರೀ. ಇದನ್ನು ನಾವು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ರೀ, ನಾನು ಇದನ್ನು ಸ್ವಲ್ಪನೇ ಇದು ನೈಸಾಗಿ ಮಾಡ್ಕೊಂಡಿದ್ದೀನಿ ರೀ. ನಮ್ಮದೆಲ್ಲವನ್ನು ಈಗ ನೈಸ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ರೀ. ಅಂದರೆ ನಾವು ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ ರೀ. ಅಂದರೆ ನಮಗೆ ಚೆನ್ನಾಗಿ ರೊಟ್ಟಿ ಸ್ವಲ್ಪ ಸಾಫ್ಟ್ ಬರಬೇಕು ನೋಡಿರಿ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೇನೆ. ಇವಾಗ ನಾನು ಇದು ಅನ್ನವನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡಿರಿ. ಇದನ್ನು ಇದ್ರೊಳಗೆ ಹಾಕೋತಾ ಇದ್ದೇನೆ. ಇವಾಗ ನಮ್ಮದು ಕುದಿ ಬರ್ತಾ ಇದೆ ರೀ. ಇವಾಗ ಇದನ್ನು ಇದ್ರ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ನಾವು ಇಟ್ಕೊಂಡಿದ್ದೆ ನೋಡಿರಿ ಅಕ್ಕಿ ಹಿಟ್ಟು ಅಂದರೆ ಬೈಂಡಿಂಗು ನಮಗೆ ರೊಟ್ಟಿ ಮಾಡೋಕ್ಕೆ ಬರ್ಬೇಕು ನೋಡಿರಿ. ಈ ಟೈಮ್ನಲ್ಲೇ ನಾನು ಇದಕ್ಕೆ ಇಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇಟ್ಕೋತಾ ಇದ್ದೀನಿ ರೀ. ಅಂದರೆ ಇದು ನೋಡಿಬಿಟ್ಟು ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಸಹ ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪನೇ ಮಿಕ್ಸ್ ಮಾಡೋಣ್ರಿ. ನಮಗೆ ಈಗ ನಾವು ರೊಟ್ಟಿ ಮಾಡೋ ಹದಕ್ಕೆ ಈ ಒಂದು ಹಿಟ್ಟು ಬರಬೇಕು ರೀ. ಅಂದರೆ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಚೆನ್ನಾಗಿ ಹದವಾಗಿದೆ. ಇವಾಗ ನಾವು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕಾಗುತ್ತೆ ರೀ. ಇವಾಗ ಸ್ಟೌವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಇದನ್ನು ಆರಿಸ್ಕೊಂಡಿದ್ದೇವೆ ರೀ. ಹಿಟ್ಟನ್ನು ನಾವು ಬಿಸಿ ಮಾಡ್ಕೊಂಡಿದ್ದೆ ನೋಡಿರಿ, ಆರಿಸ್ಕೊಂಡಿದ್ದೇವೆ. ಇದಕ್ಕೆ ನೋಡಿರಿ ಇನ್ನೊಂದು ಸ್ವಲ್ಪನೇ ಇದು ಸ್ವಲ್ಪನೇ ಲೂಸ್ ಇದೆ ಹಿಟ್ಟು. ನೋಡ್ಬೋದು, ಹಿಂಗೆ ಒತ್ತಿದ್ರೆ ಗೊತ್ತಾಗುತ್ತೆ. 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ ರೀ. ಅಂದರೆ ನೋಡಿ ಹಾಕೊಳ್ಳೋಣ. ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ. ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ರೀ. ನೋಡ್ಬೋದು ತುಂಬ ಚೆನ್ನಾಗಿ ಇದನ್ನು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಅಂದರೆ ಹದವಾಗಿ ನಮಗೆ ಹಿಟ್ಟು ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಇವಾಗ ರೆಡಿಯಾಗಿದೆ. ನೋಡ್ಬೋದು ರೀ, ನಮ್ಮದು ಗಟ್ಟಿಯಾಗಿದೆ ಹಿಟ್ಟು. ಇವಾಗ ರೊಟ್ಟಿ ಮಾಡೋಣ. ಇದು ನೋಡ್ಬೋದು ರೀ ನಮ್ಮದು. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಈ ಥರ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು, ಅಂದರೆ ನಾನು 2 ಥರವಾದ ಮಾಡ್ತಾಯಿದ್ದೀನಿ ರೀ. ಒಂದು ಲಟ್ಟಿಸ್ ಮಾಡೋದು ಮತ್ತು ಒಂದು ಇಲ್ಲೂ ನಾವು ಒತ್ತಿ ಮಷಿನಲ್ಲಿ ಮಾಡೋದ್ರಿ. ಇವಾಗ ನೋಡ್ಬೋದು ರೀ, ನಾನು ಲಟ್ಟಿಸೋದು ತೋರಿಸ್ತಾ ಇದ್ದೇನೆ ರೀ. ತುಂಬ ಈಸಿಯಾಗಿ ಮತ್ತು ಚೆನ್ನಾಗೂ ಬರುತ್ತೆ, ಮೃದುವಾಗಿ. ಇವಾಗ ಸ್ವಲ್ಪನೇ ಇದೇ ಥರನೇ ಸ್ವಲ್ಪ ನಿಧಾನಕ್ಕೆ ಇದು ಮಾಡ್ಕೋಬೇಕು ರೀ. ಅಂದರೆ ಸ್ವಲ್ಪ ಸೈಡಲ್ಲೆಲ್ಲ ಹಿಂಗೆ ಬಿಟ್ಕೊಂಡಂಗೆ ಆಗುತ್ತೆ. ಅದು ಸ್ವಲ್ಪ ಈ ಥರ ಮಾಡಿದ್ರೆ ಸಾಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಲಟ್ಟಿಸೋದು ರೊಟ್ಟಿ ನಾವು ಎಷ್ಟು ತೆಳು ಮಾಡ್ತೀವಿ ಅಷ್ಟು ತೆಳು ಬರ್ತದೆ ರೀ. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ನಾನು ಸ್ವಲ್ಪ ಹಿಟ್ಟು ತೊಗೊಂಡ್ರೂ ಇಷ್ಟು ಎಲ್ಲೂ ಸೀಳಿಲ್ಲ, ಹೊಡೆದಿಲ್ಲ. ಇವಾಗ ನಾನು ತವಾನ ಇಟ್ಕೊಂಡಿದ್ದೇನೆ ರೀ. ಈ ತವದ ಮೇಲೆ ನಾನು ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಹಿಂದೆ ಹಿಟ್ಟಿರುತ್ತೆ ನೋಡಿ, ಜಸ್ಟ್ ಈ ಥರ ಮೇಲೆ ಇದು ಒಳ್ಳೆಯದೊಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಮಾಡಿದ್ರೆ ಸಾಕ್ರಿ. ರೊಟ್ಟಿ ಚೆನ್ನಾಗಿ 2 ಸೈಡು ಒಳ್ಳೆ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದು ಈ ಸೈಡು ಬೆಂದಿದೆ ರೀ. ನಾನು ಈ ಸೈಡ್ ಹಾಕೋತಾ ಇದ್ದೇನೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ರೀ. ನಮ್ಮದು ರೊಟ್ಟಿ ತುಂಬ ಸಾಫ್ಟಾಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ರೊಟ್ಟಿ ಈ ಸೈಡು ಚೆನ್ನಾಗಿ ಸ್ವಲ್ಪನೇ ಬೆಂದಿದೆ.
ಇವಾಗ ನಮ್ಮದು ರೊಟ್ಟಿ 2 ಸೈಡ್ ಬೆಂದಿದೆ ರೀ. ಇವಾಗ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೇನೆ. ಇವಾಗ ನೀವು ನೋಡ್ಬೋದು ರೀ, ಇದು ಪ್ರೆಸ್ಸಿಂಗ್ ಮಷಿನ್ ಇದೆ ರೀ. ಕೆಲವೊಬ್ಬರ ಬಳಿ ಪ್ರೆಸ್ಸಿಂಗ್ ಮಷಿನ್ ಇರುತ್ತೆ, ಅಂಥವ್ರು ಈ ಥರ ಮಾಡ್ಬೋದು. ಇವಾಗ ನಾನು ಈ ಶೀಟಿಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡಿದ್ದೀನಿ ರೀ, ಕೈಗೂ ಆಯಿಲನ್ನು ಹಚ್ಕೊಂಡಿದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಈ ಥರನೇ ನಾವು ಒಂದು ರೌಂಡ್ ಶೇಪಲ್ಲಿ ಈ ಥರ ಮಾಡಿಬಿಟ್ಟು ಈ ಥರನೇ ಇಟ್ಟು ನೋಡ್ರಿ, ಹೀಗೆ ನಾವು ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕ್ರಿ. ಚೆನ್ನಾಗಿ ರೊಟ್ಟಿ ರೌಂಡಾಗಿ ಬರುತ್ತೆ ನೋಡ್ಬೋದು. ನಮ್ಮದು ರೊಟ್ಟಿ ತೆಳುವಾಗಿನೂ ಬಂದಿದೆ ರೀ, ಮತ್ತು ಚೆನ್ನಾಗಿನೂ ಬಂದಿದೆ ನೋಡ್ಬೋದು. ಹಾಗೆ ರೀ ನೋಡ್ಬೋದು ರೀ, ಇವಾಗ ನಮ್ಮದು ಇದು ರೊಟ್ಟಿ ರೆಡಿಯಾಗಿದೆ. ಇದನ್ನು ನಾವು ಈ ಥರನೇ ಕೈನಲ್ಲಿ ತೊಗೊಂಡು ಕಿಸಂದ್ರೂ ಹಾಕೋಬೋದು ರೀ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಈ ರೊಟ್ಟಿಯನ್ನು ಇದೇ ಥರನೇ ಕೈ ಮೇಲೆ ನೀವು ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ನಾನು ಹಂಚಿನ ಮೇಲೆ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಇದು ಬೆಂದಿದೆ ರೀ ಒಂದು ಸೈಡು, ಇದನ್ನು ಈ ಥರನೇ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು 2 ಸೈಡು ಬೆಂದಿದೆ. ಇಷ್ಟು ಬೆಂದರೆ ಸಾಕು ನಮಗೆ. ಇಲ್ಲಿ ನೋಡ್ಬೋದು ರೀ, ನಾನು ಇನ್ನೊಂದು ರೊಟ್ಟಿ ಸಹ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ ರೀ, ತುಂಬ ಸಾಫ್ಟೂ ಇರುತ್ತೆ. ಇದನ್ನು ಸಹ ಬೇಯಿಸ್ಲಿಕ್ಕೆ ಹಾಕೋತಾ ಇದ್ದೇನೆ. ಇವಾಗ ನಮ್ಮದು ರೊಟ್ಟಿ ರೆಡಿ ಆಗಿದೆ ರೀ. ನಾನು ಇದನ್ನು ಪ್ರೆಸ್ ಮಾಡಿದ್ದೀನಿ, ಮತ್ತು ಇದು ನಾವು ಲಟ್ಟಿಸಿದೆ ನೋಡ್ಬೋದು ರೀ. 2 ಥರವಾದ ರೊಟ್ಟಿನೂ ಚೆನ್ನಾಗಿ ಬಂದಿದೆ ನಂದು. ಇದು ನಾನು ಲಟ್ಟಿಸಿದ್ದು ಮತ್ತು ಇದು ಪ್ರೆಸ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇದು ಈ ಥರ ನೋಡ್ಕೊರಿ, ಊದ್ಕೊಂಡಂಗೆ ನಾವು ಹಾಕಿದ್ರೆಲ್ಲ ಈ ಥರನೇ ನೋಡ್ಬೋದು ರೀ. ಚೆನ್ನಾಗಿ ಇನ್ನು ಬಿಸಿ ಇದೆ ಸ್ವಲ್ಪ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಾನು ತರಕಾರಿ ಸಾಂಬಾರು ಮತ್ತು ಇದಕ್ಕೆ ಅಗಸೆ ಬೀಜ ಚಟ್ನಿ ಪುಡಿ ಚೆನ್ನಾಗಿರುತ್ತೆ, ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಾನು ಈ ರೆಸಿಪಿ ಹಾಕಿದ್ದೀನಿ, ನೋಡ್ಕೊಂಡು ಮಾಡ್ಕೋಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.